ಧೂಮಪಾನ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಹೇಳೋದು ಹೇಳ್ತೀವಿ, ಕೇಳೋದು ಬಿಡೋದು ನಿಮ್ಮಿಷ್ಟ. ಆಚೆ ಕಡೆಯಿಂದ ಬೈದರೂ ಮನ್ಸಲ್ಲಿ ಸಪೋರ್ಟ್ ಮಾಡೋ ನನ್ನ ಅಪ್ಪಂಗೆ, ಕಾನ್ಫಿಡೆನ್ಸ್ನ ಬೂಸ್ಟಲ್ಲಿ ಮಿಕ್ಸ್ ಮಾಡಿ ಬೂಸ್ಟ್ ಮಾಡೋ ನನ್ನ ಅಮ್ಮಂಗೆ, ನೀನು ಮಾಡು ನಾವಿದ್ದೀವಿ ಅನ್ನೋ ನನ್ನ ಫ್ರೆಂಡ್ಸ್ಗೆ ಥ್ಯಾಂಕ್ಸ್. ಈ ಚಿತ್ರದಲ್ಲಿ ಬರುವ ಸನ್ನಿವೇಶಗಳಾವು ಕಾಲ್ಪನಿಕ ಅಲ್ಲ. ಕತೆಗಾರನ ದೃಷ್ಟಿಯಲ್ಲಿ ಇದೆಲ್ಲ ನಿಜ. ಕತೆಗಾರನ ದೃಷ್ಟಿ ನಿಮ್ಮ ದೃಷ್ಟಿ ಎರಡು ಮ್ಯಾಚ್ ಆದರೆ ಅದು ಕಾಲ್ಪನಿಕ ಅಲ್ಲ. ಮ್ಯಾಚ್ ಆಗಲಿಲ್ಲ ಅಂದರೆ ಆವಾಗ ಅದು ಕಾಲ್ಪನಿಕ. ನಾವು ಮಾಡೋದೆಲ್ಲ ಸರಿ ನಮ್ಮ ಮೂಗಿನ ನೇರಕ್ಕೆ, ದಾನ ಧರ್ಮ ಹಬ್ಬ ಹರಿದಿನ ನಮ್ಮ ಪಾಪ ಪುಣ್ಯಕ್ಕೆ. ಅರಿವಿಲ್ಲದೆ ಮಾಡಿದ್ದು ಪಾಪನ, ಅರಿವಿದ್ದು ಮಾಡಿದ್ದು ಅನಿವಾರ್ಯನ. ಯಾವ ಹೋಮ ವಿಧಿ ವಿಧಾನ ಸುಡಬಹುದು ನಮ್ಮ ಗಂಟೆಕೊಂಡ ಪಾಪಗಳ ಕಂತೆ. ಈ ದ್ವಂದ್ವ ಯೋಚನೆಯಲ್ಲಿ ಮನಸ್ಸಾಗುವುದು ಚಂಚಲೆ, ಇದನ್ನೆಲ್ಲ ಉತ್ತರಿಸಬಹುದಾ ನಮ್ಮ ಎಕ್ಕದಲೆ. ಸಪ್ತ ಸಪ್ತ ಮಹಾಸಪ್ತ ಸಪ್ತದ್ವೀಪ ವಸುಂಧರ ಸಪ್ತಾರ್ಕ ಪರಿಣಮದಾಯ ಸಪ್ತಮ್ಯಂ ಸ್ನಾನಮಾಚರಿತ್. ಕನ್ಫ್ಯೂಸ್ ಆಗಬೇಡಿ, ಈ ಶ್ಲೋಕನ ನಾವು ಪ್ರತಿ ವರ್ಷ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಹೇಳ್ತೀವಿ. ಮತ್ತೆ ಕನ್ಫ್ಯೂಷನಾ? ಸ್ವಲ್ಪ ಕ್ಲಿಯರ್ ಮಾಡೋಣ. ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ರಥಸಪ್ತಮಿ ಹಬ್ಬನ ಆಚರಿಸ್ತೀವಿ. ರಥಸಪ್ತಮಿ ಅಂದಿದ ತಕ್ಷಣ ನಮಗೆ ಜ್ಞಾಪಕ ಆಗೋದು ಎಕ್ಕದೆಲೆ. ಈ ದಿನ ಎಕ್ಕದೆಲೆ ಮೇಲೆ ಅಕ್ಷತೆನಿಟ್ಟು ಒಂದೆಲೆ ತಲೆ ಮೇಲೆ, ಎರಡು ಭುಜದ ಮೇಲೆ, ಎರಡು ಮಂಡಿ ಮೇಲೆ, ಮತ್ತೆರಡು ಕಾಲ್ ಮೇಲಿಟ್ಟು ತಲೆಗೆ ಸ್ನಾನ ಮಾಡ್ತೀವಿ. ಪ್ರತಿ ಸಲ ಎಲೆ ಇಟ್ಟಾದ್ಮೇಲೆ ನೀರು ಹಾಕೋದಕ್ಕಿಂತ ಮುಂಚೆ ನಮ್ಮಮ್ಮ ಒಂದು ಮಾತು ಹೇಳ್ತಿದ್ರು, ಮಾಡಿರೋ ಪಾಪ ಎಲ್ಲ ಎಲೆ ಮೇಲೆ ಹೋಗಲಿ, ಶರೀರಕ್ಕಾಗಿರೋ ನೋವೆಲ್ಲ ಎಲೆ ಮೇಲೆ ಹೋಗಲಿ. ಹಾಯ್, ನನ್ನ ಹೆಸರು ಚೇತನ್. ಡೈರೆಕ್ಟರ್ ಆಗೋದು ನನ್ನ ಕನಸು. ಪ್ರತಿ ವಿಚಾರನೂ ಡೈರೆಕ್ಟರ್ ಅಥವಾ ರೈಟರ್ ದೃಷ್ಟಿಯಲ್ಲೇ ಯೋಚಿಸ್ತೀನಿ. ನನ್ನಮ್ಮ ಹೇಳಿದ ವಿಚಾರ ನನ್ನ ತಲೆಗೆ ಸಾಕಷ್ಟು ಯೋಚನೆಗಳನ್ನ ತಂತು. ಪಾಪ ಮಾಡಿದ್ದೆಲ್ಲ ಎಲೆ ಮೇಲೆ ಹೋಗತ್ತಾ? ಇಷ್ಟು ಈಸಿಯಾಗಿ ನಾವು ಪಾಪಗಳಿಂದ ಮುಕ್ತರಾಗ್ಬಿಡ್ತೀವಾ? ಈ ಎಲ್ಲ ಯೋಚನೆಗಳಿಗೆ ಕತೆ ರೂಪ ಕೊಡೋಣ ಅಂತ ತೀರ್ಮಾನ ಮಾಡಿದೆ. 1.5 kg ತೂಕ ಇರೋ ಬ್ರೈನ್ನಿಂದ ಸಾವಿರಾರು kg ಇರೋ ಯೋಚನೆಗಳನ್ನ ಪೇಪರ್ ಮೇಲೆ ಕನ್ವರ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸಾಕಷ್ಟು ಕಾಫಿಗಳು ಮತ್ತು ಹಾಳೆಗಳ ನಂತರ ಬ್ರೈನಲ್ಲಿರೋ ಯಾವುದೋ ಒಂದು ನರ್ವ್ ಆಕ್ಟಿವೇಟ್ ಆಗಿ ಒಂದು ಥಾಟ್ ಎಸಿತು. ನನ್ನಮ್ಮ ಏನು ಹೇಳಿದ್ದಂತ ರಿವೈಂಡ್ ಮಾಡಿಕೊಂಡೆ. ಮಾಡಿರೋ ಪಾಪ ಎಲ್ಲ ಎಲೆ ಮೇಲೆ ಹೋಗಲಿ, ಶರೀರಕ್ಕಾಗೋ ನೋವೆಲ್ಲ ಎಲೆ ಮೇಲೆ ಹೋಗಲಿ. ಮತ್ತೆ ಮನ್ಸಿಗಾಗಿರೋ ಪಾಪ ಮನ್ಸಿಗಾಗಿರೋ ನೋವು ಯಾವುದ್ರ ಮೇಲೆ ಹೋಗುತ್ತೆ? ಹುಟ್ಟು ಸಾವು ನಡುವೆ ಬದುಕಿನ ಹೋರಾಟ. ಆ ಹೋರಾಟದಲ್ಲಿ ಪಾಪ ಪುಣ್ಯ ಎಂಬ ತಕ್ಕಡಿಯಲ್ಲಿ ಮನುಷ್ಯ ತೂಗ್ತಾ ಇರ್ತಾನೆ. ಈ ಪಾಪ ಪುಣ್ಯದ ಬಗ್ಗೆ ಜನರ ಪರ್ಸ್ಪೆಕ್ಟಿವ್ ಏನು? ಪಾಪ ಪುಣ್ಯನ ಜನರು ನಂಬ್ತಾರ? ಪಾಪ ಮಾಡಿದೀವಿ ಅನ್ಕೋತಾರ ಅಥವಾ ಬರೀ ಪುಣ್ಯ ಮಾಡಿದೀವಿ ಅನ್ಕೋತಾರ? ಈ ಎಲ್ಲ ಕನ್ಫ್ಯೂಷನ್ಗಳನ್ನ ಕ್ಲಿಯರ್ ಮಾಡೋಕ್ಕೆ ಒಂದು ಚಿಕ್ಕ ಸರ್ವೆ ಮಾಡಿದೆ. ಪಾಪ ಎಲ್ಲ ಮಾಡಿಲ್ಲ, ಪಾಪ ಮಾಡಿದ್ದೀನಿ. ಪಾಪ ಏನೋ ಗೊತ್ತಿಲ್ಲಪ್ಪ, ಬೇಸನ್ ದುಡ್ಡಿನ ಸಹಾಯ ಮಾಡಿದ್ದೀನಿ, ಪುಣ್ಯ ಮಾಡಿದ್ದೀನಿ. ಪಾಪ ಮಾಡಿಲ್ಲ, ಪುಣ್ಯ ಬೇಜಾನ್ ಮಾಡಿದ್ದೀನಿ. ಹೇಳ್ತಾ ಹೋಗ್ಲಾ? ಪಾಪ ಪುಣ್ಯ ಪಾಪ ಪುಣ್ಯ ಪಾಪ ಪುಣ್ಯ ಪಾಪ ಪುಣ್ಯ. ಈ ಸರ್ವೆ ಮಾಡೋ ಟೈಮ್ನಲ್ಲಿ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದೆ. ಅವ್ರ ಜೊತೆ ಒಂದು ಚಿಕ್ಕ ಮಾತುಕತೆ ಆಯಿತು. ಅವಾಗಿಂದ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಪಾಪ ಪುಣ್ಯದ ಬಗ್ಗೆ ಕೇಳ್ತಾ ಇದೆಯಾ? ಏನಕ್ಕೆ ಅನ್ನೋದು ಬಿಟ್ಬಿಡಿ, ನಿಮಗೂ ಅದೇ ಪ್ರಶ್ನೆ ಕೇಳ್ತೀನಿ. ಪಾಪ ಪುಣ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ನಿನ್ನ ವಯಸ್ಸಿಗೆ ಮೀರಿ ಪ್ರಶ್ನೆ ಕೇಳ್ತಾ ಇದೆಯಾ? ನೀವು ಆ ಉತ್ತರ ಹೇಳೋ ವಯಸ್ಸಿಗೆ ಬಂದಿದ್ದೀರಾ ಅನ್ಕೋತೀನಿ. ನೀವು ಹೇಳ್ಬೋದಲ್ಲ. ನೀನು ಎಷ್ಟೋ ಜನ ಹತ್ರ ಪ್ರಶ್ನೆ ಕೇಳ್ತಾ ಇದೆಯಾ? ಆ ಉತ್ತರಗಳನ್ನೆಲ್ಲ ಜೋಡಿಸಿದಾಗ ನಿಂಗೆ ಬರೋ ತಾಟ ಏನು? ಪುಣ್ಯನ ಫಿನಾನ್ಷಿಯಲ್ ಹೆಲ್ಪಲ್ಲಿ ಕಾಣ್ತಾ ಇದ್ದಾರೆ, ಪಾಪನ ಯಾರು ಒಪ್ಕೋತಾ ಇಲ್ಲ. ಆದರೆ ಪುಣ್ಯನ ಎಲ್ಲರೂ ಒಪ್ಕೋತಾ ಇದ್ದಾರೆ. ಯಾರು ಪಾಪನೇ ಮಾಡಿಲ್ವಾ ಹಾಗಾದ್ರೆ? ನೀನು ಕೇಳಿದ ಪ್ರಶ್ನೆ ತಪ್ಪಿದೆ, ಕ್ಲಾರಿಟಿನೇ ಇಲ್ಲ. ಏನು? ನೋಡು, ಜನರು ಪಾಪ ಪುಣ್ಯ ಮಾಡ್ತಾರೆ, ಆದರೆ ಲೆಕ್ಕಕ್ಕೆ ಇಟ್ಕೊಳ್ಳೋದು. ಆ ಲೆಕ್ಕಾಚಾರ ನೋಡ್ಕೊಳ್ಳೋನು ಮೇಲ್ ಕೂತಿರೋ ದೇವರು ಮತ್ತೆ ಒಳಗಿರೋ ದೇವರು. ಮೇಲ್ ಕೂತಿರೋ ದೇವ್ರು ಎಲ್ರಿಗೂ ಗೊತ್ತು, ಆದರೆ ಒಳಗಿರೋ ದೇವರು ಮನಸ್ಸು, ಆತ್ಮಸಾಕ್ಷಿ. ನೀನು ಒಳಗಿನ ನೀನು ಅಂದರೆ ನೀನು ಒಳಗಿನ ದೇವರೇ ನೀನು. ನನ್ನ ಪ್ರಕಾರ ಪಾಪಗಳಲ್ಲಿ 2 ವಿಧಾನ. ಒಂದು ಕಾನೂನಿಗೆ ವಿರುದ್ಧ, ಇನ್ನೊಂದು ಮನಸ್ಸಿಗೆ ವಿರುದ್ಧ. ಅರ್ಥ ಆಗಲಿಲ್ಲ. ನೀವು ಪಾಪ ಮಾಡಿದ್ದೀರಾ ಅಂತ ಜನಕ್ಕೆ ಕೇಳಿದಾಗ ಕಾನೂನು ವಿರುದ್ಧ ಪಾಪಗಳನ್ನೇ ಯೋಚಿಸ್ತಾರೆ. ಅಂದರೆ ಕೊಲೆ, ಸುಲಿಗೆ, ರೇಪು, ದರೋಡೆ, ಈ ಥರ. ಅದಕ್ಕೆ ಅವರು ಪಾಪ ಮಾಡಿಲ್ಲ ಅಂತಾರೆ. ಇನ್ನು ಕೆಲವರು ಪಾಪ ಮಾಡಿದ್ರು ನಿನ್ನ ಮುಂದೆ ಯಾಕಪ್ಪ ಒಪ್ಕೊಂತಾರೆ? ಕಾನೂನು ವಿರುದ್ಧ ಪಾಪಗಳನ್ನ ಕೆಲವು ಜನ ಮಾಡಿರ್ತಾರೆ, ಕೆಲವು ಜನ ಮಾಡಿರಲ್ಲ. ಪ್ರಪಂಚದಲ್ಲಿ ಪ್ರತಿಯೊಬ್ಬರು ಮನಸ್ಸಿನ ವಿರುದ್ಧ ಪಾಪಗಳನ್ನು ಮಾಡ್ತಾನೆ, ಆದರೆ ಅವರಿಗೆ ಗೊತ್ತಾಗಲ್ಲ. ಒಂದು ಡೌಟು. ಈಗ ಮನಸ್ಸಲ್ಲಿ ಏನೋ ಆಗಬೇಕು ಅಂದ್ಕೊಂಡಿರ್ತೀವಿ, ಬಟ್ ಲೈಫಲ್ಲಿ ಇನ್ನೇನೋ ಆಗ್ತೀವಿ. ಆವಾಗ ಪಾಪ ಪ್ರಜ್ಞೆ ಕಾಡಲ್ಲ, ಆದರೆ ಇಲ್ಲಿಗೆ ನೋವಾಗುತ್ತೆ. ಈ ಮನಸ್ಸು ಅನ್ನೋದು ಎನ್ಸೈಕ್ಲೋಪೀಡಿಯಾ ಥರ ಸಾಕಷ್ಟು ವಿಚಾರಗಳು, ಭಾವನೆಗಳು ಇರುತ್ತೆ. ನಮ್ದು ಯಾವ್ದು ಬೇಕೋ ಅದನ್ನು ತಗೋಬೇಕು ಅಷ್ಟೇ. ಇದಕ್ಕೆ ವಿರುದ್ಧವಾಗಿ ಪಾಪಗಳನ್ನ ಮಾಡಿದ್ದೀವಿ ಅಂತ ಗೊತ್ತಾಗೋದಾದ್ರೂ ಹೇಗೆ? ಮತ್ತೆ ಅದನ್ನ ಮಾಡೋದಕ್ಕೆ ಕಾರಣಗಳು? ನೀನು ಮೊದಲೇ ಪ್ರಶ್ನೆಗೆ ಉತ್ತರ
ವಯಸ್ಸಾಗ್ತಾ ಆಗ್ತಾ ನಿಂಗೆ ಗೊತ್ತಾಗುತ್ತೆ. ಮತ್ತೆ ನಿನ್ನ ಎರಡನೇ ಪ್ರಶ್ನೆಗೆ ಉತ್ತರ. ಈಗ ನೀನು ಕೇಳಿದ ಪ್ರಶ್ನೆಗೆ ನೀನೇ ಕೇಳ್ಕೊ. ಅವಾಗ ಗೊತ್ತಾಗುತ್ತೆ ನೀನು ಪಾಪದೊಳಗೋ ಪಾಪ ನಿನ್ನೊಳಗೋ. ಒಳ್ಳೆಯದಾಗಲಿ. ಒಳ್ಳೆ ಮಾತುಗಳನ್ನ ಹೇಳೋದಕ್ಕೆ ಬರೀ ಗೊತ್ತಿರೋರೇ ಆಗಿರಬೇಕು ಅಂತ ಏನಿಲ್ಲ, ಯಾರು ಬೇಕಾದರೂ ಹೇಳ್ಬೋದು. ಕೇಳೋ ಕಿವಿ, ಅರ್ಥ ಮಾಡ್ಕೊಳ್ಳೋ ಮನಸ್ಸಿರ್ಬೇಕಷ್ಟೆ. ಆ ವ್ಯಕ್ತಿ ಆಡಿದ ಮಾತುಗಳು ನನ್ನ ಕತೆಗೆ ಸಾರಾಂಶ ಆಯಿತು. ಆದರೆ ಆ ವ್ಯಕ್ತಿ ಹೇಳಿದ ಒಂದು ಮಾತು ನನಗೆ ಅರ್ಥ ಆಗಲಿಲ್ಲ. ಹಿಂಗಂದ್ರೆ ಏನು? ಇದರಿಂದ ಇದಕ್ಕೆ ಏನಿದು? ಓ, ಕೆಟ್ಟ ದೃಷ್ಟಿಯಿಂದ ಕೆಟ್ಟ ಆಲೋಚನೆಗಳು, ಕೆಟ್ಟ ಆಲೋಚನೆಗಳಿಂದ ಕೆಟ್ಟ ದೃಷ್ಟಿ. ಶಭಾಷ್. ನಾನು ಕೇಳಿದ ಪ್ರಶ್ನೆನ ನನ್ನೊಳಗಿನ ನನಗೇ ಕೇಳಕ್ಕೆ ಸ್ಟಾರ್ಟ್ ಮಾಡಿದೆ. ನನ್ನ ಲೈಫಲ್ಲಿ ಇಲ್ಲಿ ತನಕ ನಾನು ಮಾಡಿದ ಕೆಟ್ಟ ಆಲೋಚನೆಗಳನ್ನ ಮತ್ತು ಕೆಟ್ಟ ದೃಷ್ಟಿಗಳನ್ನ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಎಷ್ಟೋ ಸಂದರ್ಭಗಳಲ್ಲಿ ಮಾಡಿದ್ದೀನಿ ಅಂತ ಅನ್ನಿಸ್ತು. ಇದೇ ಅಲ್ವಾ ಆ ಲೊಕೇಶನ್? ಸಂದರ್ಭ 1. ಸಖತ್ ಫಿಗರ್. ಒಂದು ನಿಮಿಷ ಇರೋ, ಫ್ರಂಟಲ್ಲೇನೋ ಚೆನ್ನಾಗಿದ್ಲು, ಬ್ಯಾಕಿಂದನೂ ಹೆಂಗಿದ್ದಾಳೆ ನೋಡೋಣ. ಏನಾಯ್ತು? ಅಂದವಾಗಿರೋದನ್ನ ನೋಡ್ಬೇಕು ಮಗ. ಆಯ್ತು ನಡೆಯೋ ಸಾಕ್ಲಿ. ಅಂದವಾಗಿರೋದನ್ನ ನೋಡಬೇಕು ನಿಜ, ಆದರೆ ಯಾವ ದೃಷ್ಟಿಯಲ್ಲಿ ನೋಡ್ತೀವಿ ಅನ್ನೋದು ಇಂಪಾರ್ಟೆಂಟು. ನಿಮ್ಮನೆ ಹೆಣ್ಮಕ್ಳನ್ನ ರೇಗಿಸಿದಾಗ ಸೂಪರ್ ಮ್ಯಾನ್, ಸ್ಪೈಡರ್ ಮ್ಯಾನ್ಗಳೇ ಆಗ್ಬಿಡ್ತೀರಾ? ಇದೆಲ್ಲ ತಪ್ಪು, ಹಿಂಗೆಲ್ಲ ಮಾತಾಡಬಾರ್ದು ಅಂತ ದೊಡ್ಡವರೇನೋ ಹೇಳಿದ್ರೆ ಇದೆಲ್ಲ ದೇವ್ರ ಸೃಷ್ಟಿ, ಪ್ರಕೃತಿ ನಿಯಮ, ಈ ವಯಸ್ಸಲ್ಲಿ ಇದೆಲ್ಲ ಕಾಮನ್, ನಾವು ಗಂಡಸ್ರಲ್ವಾ ಅನ್ನೋ ಫಿಲಾಸಫಿಕಲ್ ಡೈಲಾಗ್ ಬೇರೆ. ನಮಸ್ಕಾರ. ನೀವೇನೋ ಈ ಮನುಷ್ಯ ಅನ್ನೋ ಸಿಸ್ಟಮ್ಗೆ ಬ್ರೈನ್ ಅನ್ನೋ ಆಪರೇಟಿಂಗ್ ಸಿಸ್ಟಮ್ನ ಸೇರಿಸಿದ್ದೀರಾ. ಆದರೆ ಈ ನನ್ನ ಮಕ್ಕಳು ಪ್ರತಿ ವರ್ಷ ಈ ಆಪರೇಟಿಂಗ್ ಸಿಸ್ಟಮ್ನ ಅಪ್ಡೇಟ್ ಮಾಡ್ಕೊಳ್ಳೋ ನೆಪದಲ್ಲಿ ಕರಪ್ಟೆಡ್ ಫೈಲ್ಸ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಏನು ಮಾಡೋಕ್ಕಾಗುತ್ತೆ ಬಿಡಿ. ಸಂದರ್ಭ 2. ಹಲೋ ಮಗ, ನಿನ್ನ ಬ್ಲಡ್ ಗ್ರೂಪ್ ಯಾವುದು? AB ನೆಗೆಟಿವ್ ಮಗ. ಯಾಕೆ? ಅಜಯ್ಗೆ ಆಕ್ಸಿಡೆಂಟ್ ಆಗಿದೆಯೋ, ಅರ್ಜೆಂಟ್ ಬ್ಲಡ್ ಬೇಕಿತ್ತು. ವಾಟ್ ಆಕ್ಸಿಡೆಂಟಾ? ಎಲ್ಲೋ? ಯಶವಂತಪುರ ಹತ್ರ ಮಗ, ನೀನು ಸ್ವಲ್ಪ ಬೇಗ ಹೊರಟು ಬಾ. ಸರಿ, ನಾನು ಇವಾಗಲೇ ಹೊರಟೆ. ಯಶವಂತಪುರನ? ಅಲ್ಲಿ ನೋಡು, ಆಕ್ಸಿಡೆಂಟ್ ಆಗಿದೆ. ನಡಿ ಹೋಗೋಣ. ಈಗಲೇ 10 ಗಂಟೆ ಆಗಿದೆ. ಆಫೀಸಲ್ಲಿ ಬಾಸ್ ಬೇರೆ ಬೈತಾ ಇದ್ದಾನೆ. ಅಲ್ಲಿ ನೋಡಲಿ ತುಂಬ ಜನ ಇದ್ದಾರೆ ಹೆಲ್ಪ್ ಮಾಡೋಕ್ಕೆ. ಹೆಲ್ಪ್ ಮಾಡ್ತಾರ ಬಾಸು? ನಿಂತ್ಕೋ ಬಾಸು. ಅವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ ಅನ್ನೋದಕ್ಕಿಂತ ನೀನೇ ಇನಿಷಿಯೇಟಿವ್ ತಗೋಬೋದಿತ್ತಲ್ವಾ? ನೀನು ಹೇಳಿದಾಗೆ ಅಲ್ಲಿ ತುಂಬ ಜನ ಇದ್ದಾರೆ, ಆದರೆ ನಮ್ಮ ಜನ ಹೆಲ್ಪ್ ಮಾಡ್ತಾರೋ ಅಥವಾ ಫೇಸ್ಬುಕ್ ವಾಟ್ಸಪ್ಪಲ್ಲಿ ವೀಡಿಯೋ ತೊಗೊಂಡು ಪೋಸ್ಟ್ ಮಾಡ್ತಾರೋ ಯಾರಿಗೆ ಗೊತ್ತು? ಒಂದು ಸರಿ ಅಲ್ಲಿ ಹೋಗಿ ನೋಡು. ಅಲ್ಲಿ ನರಳಾಡ್ತಾ ಬಿದ್ದಿರೋ ನಾ ಮೇಲಕ್ಕೆ ಹಿಡಿಯೋ ಕೈ ನಿಂದೆ ಆಗಿರಬೇಕು ಅಂತ ಬರ್ದಿದ್ರೆ, ಅಥವಾ ಯಾರಿಗೆ ಗೊತ್ತು, ಆಕ್ಸಿಡೆಂಟ್ ಆಗಿ ಸಾಯ್ತಾ ಇರೋನು ನಿನ್ಗೆ ಗೊತ್ತಿರೋರೇ ಆಗಿರ್ಬೋದಲ್ವಾ? ಮಾನವೀಯತೆಗಿಂತ ದೊಡ್ಡ ಕೆಲಸ ಯಾವುದೂ ಇಲ್ಲ ಬಾಸು. ಸಂದರ್ಭ 3. ಎಲ್ಲಿದ್ದಾನ ಅವನು? ಅಲ್ಲಿ ಸಾಯ್ತಾ ಇದ್ದಾನೆ ನೋಡು. ಅಲ್ಲಿ ಅವ್ರ ಅಪ್ಪ ಅಮ್ಮ ಟೆನ್ಷನ್ ಮಾಡ್ಕೊಂಡಿದ್ರೆ ಇಲ್ಲಿ ಅವ್ನು ಬಾಟ್ಲು ಮೇಲೆ ಬಾಟ್ಲು ಪಡ್ಕೊತಾ ಇದ್ದಾನೆ. ಲೋ ಮಗ, ಎದ್ದೇಳಲ್ಲ. ಲೇ, ಏನೋ ಇವನು ಅಸಹ್ಯ. ಸರಿ ಬಾ, ಮನೆ ಕರ್ಕೊಂಡು ಹೋಗೋಣ. ಬಾಸು, ಮೆಣಸಿನ್ಕಾಯಿ ತಿನ್ಸೋದು ನೀನೆ, ಆ ಖಾರ ಹೋಗ್ಸಕ್ಕೆ ಸಕ್ಕರೆ ತಿನ್ಸೋದು ನೀನೆ. ಈ ಸಿಚುವೇಶನ್ನ ಸ್ವಲ್ಪ ರಿವೈಂಡ್ ಮಾಡ್ಕೊಳ್ಳೋಣ. ತಗೋ ಮಗ.
ಯಾಕೋ ನೀನು ತಗೊಳಲ್ವಾ? ಅಭ್ಯಾಸ ಇಲ್ಲ ಕಣ. ಇರ್ಲಿ ತಗೋ. ಚಿಪ್ಸ್ ತಿಂತಾ ಇದ್ದೀನಿ ಸಾಕು. ನೋಡ್ ಮಗ, ಈ ಕಾಲೇಜ್ ಲೈಫಲ್ಲಿ ಇದೆಲ್ಲ ಕಲಿಬೇಕು. ಒಂದ್ಸತಿ ಕುಡಿ, ಆಮೇಲೆಲ್ಲ ಅಭ್ಯಾಸ ಆಗೋಗ್ಬಿಡುತ್ತೆ. ಬೇಡ ಕಣ. ಅವೆಲ್ಲ ಗೊತ್ತಿಲ್ಲ, ನೀನ್ ಕುಡಿಬೇಕಷ್ಟೇ. ಕುಡಿಯೋ. ಕುಡಿ ಮಗ. ಅಲ್ಲ ಏನಾಗಲ್ಲ, ಕುಡಿಯಲ್ಲ. ಕುಡಿಯೋ. ನೀನ್ ಹಾಳಾಗ್ತೀಯಾ? ಹಾಳಾಗು. ಬೇರೆಯವ್ರನ್ನೆಲ್ಲ ಹಾಳು ಮಾಡಬೇಡ. ಈ ಕೆಟ್ಟ ಚಟಗಳನ್ನ ಟ್ರಾನ್ಸ್ಫರ್ ಮಾಡೋದಿದೆಯಲ್ಲ, ಎಲ್ಲದಕ್ಕಿಂತ ದೊಡ್ಡ ತಪ್ಪು. ಸದ್ಯ ಗಾಂಜಾ ಡ್ರಗ್ಸ್ ಎಲ್ಲ ಹೇಳ್ಕೊಡ್ಲಿಲ್ವಲ್ಲ. ಇವಾಗ ನಾವು ನೋಡ್ತಾ ಇರ್ತೀವಿ, ಚಿಕ್ಕ ಮಕ್ಕಳು ಕಾಲೇಜ್ಗೆ ಹೋಗೋರು ಕುಡಿಯೋದು, ಎಣ್ಣೆ ಹೊಡೆಯೋದು, ಸಿಗರೇಟ್ ಸೇದೋದು, ಗಾಂಜಾ, ಅಫೀಮು ಅಂತ ಕೆಟ್ಟ ಚಟಗಳಿಗೆ ಬಲಿಯಾಗ್ತಾ ಇದ್ದಾರೆ. ಹುಟ್ಟನೇ ಯಾರು ಕೆಟ್ಟ ಚಟಗಳನ್ನ ಕಲ್ತ್ಕೊಂಡು ಬರಲ್ಲ, ನಿನ್ನಂಥವ್ರು ಸಾವಾಸ ಸೇರಿ ಕಲ್ತ್ಕೋತಾರೆ. ಆದರೆ ನಿಂದೊಬ್ಬಂದೇ ತಪ್ಪು ಅಂತ ನಾನು ಹೇಳ್ತಿಲ್ಲ. ನಿನ್ನಂಥವ್ರ ಮಾತು ಕೇಳಿ ಡಿಸ್ಟ್ರಾಕ್ಟ್ ಆಗ್ತಾರಲ್ಲ, ಅವ್ರದ್ದು ತಪ್ಪಿದೆ. ದೊಡ್ಡವ್ರು ಹೇಳಿದ್ದಾರೆ, ಕೆಟ್ಟದನ್ನು ಕೇಳಬಾರ್ದು, ಮಾತಾಡಬಾರ್ದು, ನೋಡಲೂಬಾರ್ದು ಅಂತ. ಆದರೆ ಕೆಟ್ಟದನ್ನು ಹೇಳ್ಕೊಡೋದು ಕೂಡ ದೊಡ್ಡ ತಪ್ಪು. ನೀನು ಹೇಳ್ತಾ ಇರ್ತೀಯಲ್ಲ, ದೇವಸ್ಥಾನಕ್ಕೆ ಹೋಗೋರೆಲ್ಲ ಒಳ್ಳೆಯವರಲ್ಲ, ಕುಡಿಯೋರೆಲ್ಲ ಕೆಟ್ಟವರಲ್ಲ ಅಂತ. ಆದರೆ ಆರೋಗ್ಯದ ದೃಷ್ಟಿಯಿಂದ ಕುಡಿಯೋದು ಕೆಟ್ಟದ್ದೇ. ಯಾವಾಗ ಬುದ್ಧಿ ಬರುತ್ತೋ. ಯಾಕೋ ಗಿಲ್ಟ್ ಫೀಲಿಂಗ್ ಸ್ಟಾರ್ಟ್ ಆಯಿತು. ನನ್ನ ಮೇಲೆ ನನಗೆ ಒಂಥರ ಅನ್ಸೋಕೆ ಶುರು ಆಯಿತು. ಬರೀ ಈ 3 ಸಂದರ್ಭ ರಿವೈಂಡ್ ಮಾಡಿದ್ದಕ್ಕೆ ಈ ಲೆವೆಲ್ಲು. ಇನ್ನೂ ಏನೇನು ಮಾಡಿದ್ದೀನೋ. ನೋಡೋಕ್ಕೆಲ್ಲ ಚಿಕ್ಕ ಚಿಕ್ಕ ತಪ್ಪುಗಳೇ, ಆದರೆ ಇಂಪ್ಯಾಕ್ಟ್ ಮಾತ್ರ ದೊಡ್ಡದು. ನನಗೆ ಇಷ್ಟೆಲ್ಲ ಯೋಚನೆಗಳು ಬರೋಕ್ಕೆ ಕಾರಣ, ನಮ್ಮಮ್ಮ ಆ ಸ್ಟೇಟ್ಮೆಂಟ್ ಹೇಳೋಕ್ಕೆ ಕಾರಣ, ರಥಸಪ್ತಮಿ ಹಬ್ಬ. ಸಪ್ತಮಿ ಅಂದರೆ 7ನೇ ದಿನ, ರಥ ಅಂದರೆ ಚಾರಿಯೇಟ್. ಈ ದಿನ ನಾವು ಸೂರ್ಯದೇವರನ್ನ ಪೂಜೆ ಮಾಡ್ತೀವಿ. ಅದಕ್ಕೆ ಈ ದಿನನ ಸೂರ್ಯ ಜಯಂತಿ ಅಂತ ಕೂಡ ಕರಿತೀವಿ. ಈ ದಿನ ಸೂರ್ಯದೇವ ತನ್ನ ರಥದಲ್ಲಿ ಸೌತ್ ಈಸ್ಟ್ ಕಡೆಯಿಂದ ನಾರ್ತ್ ಈಸ್ಟ್ ಕಡೆಗೆ ಟ್ರಾವೆಲ್ ಮಾಡ್ತಾನೆ. ಈ ರಥದ ಸಾರಥಿ ಹೆಸರು ಅರುಣ ಅಂತ. ಪುರಾಣದ ಪ್ರಕಾರ ಇವನಿಗೆ ಒಂದು ಕಾಲಿರಲಿಲ್ವಂತೆ. ಈ 7 ಕುದುರೆಗಳು ಕಾಮನಬಿಲ್ಲಿನ 7 ಬಣ್ಣಗಳನ್ನ ರೆಪ್ರೆಸೆಂಟ್ ಮಾಡ್ತವೆ ಮತ್ತು ವಾರದಲ್ಲಿರೋ 7 ದಿನಗಳನ್ನ ರೆಪ್ರೆಸೆಂಟ್ ಮಾಡ್ತವೆ. ಈ ರಥಸಪ್ತಮಿ ಕಾನ್ಸೆಪ್ಟ್ನ ನಮ್ಮ ಲೈಫಿಗೆ ಲಿಂಕ್ ಮಾಡೋಣ. ಇಲ್ಲಿ ನಾವು ಬದುಕು ಎಂಬ ರಥದಲ್ಲಿ ಹುಟ್ಟಿಂದ ಸಾವಿನ ಕಡೆಗೆ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಅರುಣನ ಜಾಗದಲ್ಲಿ ನಾವಿರ್ತೀವಿ, ಸೂರ್ಯದೇವರ ಜಾಗದಲ್ಲಿ ಆತ್ಮಸಾಕ್ಷಿ. ಅರುಣಂಗೆ ಹೇಗೆ ಒಂದು ಕಾಲು ಇಲ್ಲದೆ ಇದ್ರೂ ಸೂರ್ಯನ ರಥಕ್ಕೆ ಸಾರಥಿ ಆಗಿದ್ನೋ, ಹಾಗೆ ನಮಗೆ ಎಷ್ಟೇ ಲೂಪ್ ಹೋಲ್ಸ್, ವೀಕ್ನೆಸ್, ಕೆಟ್ಟ ಆಲೋಚನೆ ಇದ್ರೂ ಅದನ್ನು ಆತ್ಮಸಾಕ್ಷಿಯಿಂದ ತಿದ್ಕೊಂಡು ನಮ್ಮ ಜರ್ನಿನ ಕಂಟಿನ್ಯೂ ಮಾಡಬೇಕು. ನಾವು ಮಾಡಿರೋ ಚಿಕ್ಕ ಚಿಕ್ಕ ತಪ್ಪುಗಳು ನಮಗೆ ರಿಯಲೈಸ್ ಆಗೋಕ್ಕೆ ಒಂದು ಸಂದರ್ಭ ಬೇಕಿತ್ತು. ಆ ಸಂದರ್ಭನೇ ರಥಸಪ್ತಮಿ ಹಬ್ಬ. ಎಕ್ಕದಲ್ಲಿ ಸ್ನಾನದಿಂದ ಪಾಪಗಳೆಲ್ಲ ಮುಕ್ತಿ ಆಗೋಗಲ್ಲ, ಅದೊಂದು ನಂಬಿಕೆ ಅಷ್ಟೇ. ನಮ್ಮ ಹಿರಿಯರು ಸುಮ್ಮನೆ ಈ ಹಬ್ಬ ಹರಿದಿನಗಳನ್ನೆಲ್ಲ ಮಾಡಿಲ್ಲ. ಪ್ರತಿಯೊಂದು ಹಬ್ಬಕ್ಕೂ ಒಂದೊಂದು ಅರ್ಥ ಇರುತ್ತೆ. ಆದರೆ ನಾವು ವ್ಯಾಲೆಂಟೈನ್ಸ್ ಡೇ, ನ್ಯೂ ಇಯರ್ ಅಂತ ಅದಕ್ಕೆ ಮಾತ್ರ ಇಂಪಾರ್ಟೆನ್ಸ್ ಕೊಟ್ಟು ನಮ್ಮ ಧಾರ್ಮಿಕ ಹಬ್ಬಗಳ ದಿನ ರಜಾ ಸಿಕ್ತು ಅಂತ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಮಲ್ಕೋತೀವಿ. ಆದರೆ ನಮ್ಮ ಹಬ್ಬಗಳ ಹಿಂದಿನ ನಿಜವಾದ ಅರ್ಥ ತಿಳ್ಕೊಂಡಾಗ ಮಾತ್ರ ನಮಗೆ ಹಬ್ಬದ ಫೀಲ್ ಸಿಗುತ್ತೆ. ಏನೋ ಇಲ್ಲಿರೋದು ಹೇಳಬೇಕು ಅನ್ನಿಸ್ತು, ಹೇಳಿದೆ. ಶಬಾಷ್. ತಪ್ಪುಗಳನ್ನ ಎಲ್ಲ ಮಾಡ್ತಾರೆ, ಆದರೆ ಮಾಡಿರೋ ತಪ್ಪುಗಳನ್ನ ಒಪ್ಕೊಳ್ಳೋದ್ರಲ್ಲಿ ಸ್ವಲ್ಪ ಹಿಂಜರಿತಾರೆ. ಎಲ್ಲಿ ನಮ್ಮ ಬಗ್ಗೆ ಯಾರು ಏನು ಅನ್ಕೋತಾರೋ ಅನ್ನೋ ಸಣ್ಣದಾದ ಫೀಲಿಂಗು ಅವ್ರನ್ನ ಕಾಡ್ತಾ ಇರುತ್ತೆ. ಆದರೆ ನಮ್ಮ ಬಾಸು ತಾನು ಮಾಡಿರೋ ಸಣ್ಣ ಸಣ್ಣ ತಪ್ಪುಗಳನ್ನ ಕತೆ ಮೂಲಕ ಜನರಿಗೆ ತಲುಪಿಸೋ ಪ್ರಯತ್ನದಲ್ಲಿದ್ದಾನೆ. ಇದಕ್ಕಿಂತ ಇನ್ನೇನು ಬೇಕು? ನೀವು ಅಷ್ಟೇ. ನೀವು ಮಾಡಿರೋ ಸಣ್ಣ ಸಣ್ಣ ತಪ್ಪುಗಳನ್ನ ಇದ್ರ ಜೊತೆ ಶೇರ್ ಮಾಡಿಕೊಂಡು ಆದಷ್ಟು ಕರೆಕ್ಟ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಸ್ವಚ್ಛ ಭಾರತ್ ಮಿಷನ್ನ ಇಲ್ಲಿಂದಾನೇ ಸ್ಟಾರ್ಟ್ ಮಾಡೋಣ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲವ್ರೇ. ತಪ್ಪು ಮಾಡದೋರು ಯಾರವ್ರೇ, ತಪ್ಪೆ ಮಾಡದೋರು ಎಲ್ಲ